ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅರೇಬೊಮ್ಮನಹಳ್ಳಿ ಉಮೇಶ್ ಮಾತಾಡ್ತಾ ಇರೋದು. ನಾವು 2024-25ನೇ ಸಾಲಿನ ಪರಿಸರ ಸಂರಕ್ಷಣೆ ಅನ್ನೋ ಒಂದು ಕಾನ್ಸೆಪ್ಟನ್ನ ನಾವು ತಗೊಂಡಿದ್ದೀವಿ. ನಾವು ರಾಜ್ಯಾದ್ಯಂತ ಬೀಜೋತ್ಸವ ಅನ್ನೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಶ್ರೀ ನಂದಿ ಎಜುಕೇಷನ್ ಟ್ರಸ್ಟ್ ಹಾಗೂ ಹೊರಗುತ್ತಿಗೆ ನೌಕರರ ಸಂರಕ್ಷಣೆ ವೇದಿಕೆಯ ವತಿಯಿಂದ ನಾವು ರಾಜ್ಯಾದ್ಯಂತ ಬೀಜೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಾವುಗಳು ಸಹ ಈ ಒಂದು ಪುಣ್ಯದ ಕೆಲಸಗಳಿಗೆ ಕೈ ಜೋಡಿಸಬೇಕಾದರೆ ನಮಗೆ ಸಾಕಷ್ಟು ಕಂಪನಿಗಳಿಂದ, ಕಾರ್ಖಾನೆಗಳಿಂದ ಹಾಗೂ ಕಟ್ಟಡ ಮತ್ತು ಮಾಲೀಕರುಗಳಿಂದ ನಮಗೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ನಾವುಗಳು ಬೆಟ್ಟ ಗುಡ್ಡಗಳಲ್ಲಿ ಹಲಸಿನ ಮರ ಹಾಗೂ ಬೇವಿನ ಮರ, ಸೀತಾಫಲ ಹಾಗೂ ರಾಮಫಲ, ನೇರಳೆ ಮರದ ಬೀಜಗಳು ಸಂಗ್ರಹಿಸ್ತಾ ಇದ್ದೀವಿ. ಹಾಗೂ ಶ್ರೀಗಂಧ, ಬೇಲದ ಮರ, ಅಂಟುವಾಳ ಹಾಗೂ ರಕ್ತಚಂದನ, ಸೀಗೆಕಾಯಿ ಮರ, ಬೆಟ್ಟದ ನಲ್ಲಿ ಹಾಗೂ ಬೇಲದ ಮರಗಳ ಬೀಜಗಳನ್ನು ಸಂಗ್ರಹಿಸಿ ತಾವುಗಳು ನೋಡ್ಬೋದು. ಭಾವಚಿತ್ರದಲ್ಲಿ ಇದನ್ನೆಲ್ಲ ನಾವು ನಮೂದಿಸಿದ್ದೀವಿ. ಇಷ್ಟು ಹಣ್ಣಿನ ಮರಗಳು, ಯಾಕೆಂದರೆ ಪ್ರಾಣಿ ಪಕ್ಷಿಗಳಿಗೆ ಬೇಕಾದಂತಹ ಈ ಒಂದು ಮರ ಗಿಡ ಬೀಜಗಳನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ. ಯಾರಾದರೂ ಪರಿಸರ ಪ್ರೇಮಿಗಳು, ದಾನಿಗಳು ಯಾರಾದರೂ ನಮಗೆ ಈ ಬೀಜದ ಅಂದರೆ ಸೀಡ್ ಡೊನೇಟ್ ಮಾಡೋಂಥ ಯಾರಾದರೂ ಮನಸ್ಸುಳ್ಳವರು ನಮ್ಮ ಕಚೇರಿಗೆ, ಅಂದರೆ ನೋಡಿ ನಾವು ಕೊಟ್ಟಿದ್ದೀವಿ ಇಲ್ಲಿ. ಇದೀಗ ನಮ್ಮ ಶ್ರೀ ನಂದಿ ಎಜುಕೇಷನ್ ಟ್ರಸ್ಟ್ ಹಾಗೂ ಹೊರಗುತ್ತಿಗೆ ನೌಕರ ಸಂರಕ್ಷಣೆ ವೇದಿಕೆಯಿಂದ ಈ ಒಂದು ಇದು ಕೊಟ್ಟಿದ್ದೀವಿ. ಇದಕ್ಕೆ ನಾವು ಕಚೇರಿಗೆ ತಾವುಗಳು ತಲುಪಿಸಿದ್ರೆ ದಯವಿಟ್ಟು ಒಂದು ಪರಿಸರ ಸೇವೆಗೆ ತಾವು ಸಹ ಒಂದು ಪುಣ್ಯದ ಕೆಲಸಕ್ಕೆ ಕೈ ಜೋಡಿಸುವಂಥ ಕೆಲಸ ತಾವು ಮಾಡಬೇಕಾಗುತ್ತೆ. ನಾವು ಸಹ ಅರಣ್ಯ ಇಲಾಖೆಗಳಿಂದ ಅನುಮತಿ ಪಡೆದು ನಾವು ಎಲ್ಲ ಗ್ರಾಮ ಮಟ್ಟದಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಈ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಯಾಕೆಂದರೆ ಮುಂದಿನ ಪೀಳಿಗೆಗೆ ನಾವು ಒಂದು ಮಾದರಿ ಆಗಬೇಕು. ಯಾಕೆಂದರೆ ಪರಿಸರ ಎಷ್ಟು ಹದಗೆಟ್ಟಿದೆ ಅಂದರೆ, ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಟ್ಟಡ ಏನು ಬರೀ ಕಾಂಕ್ರೀಟ್ ಲೋಕನೇ ಆಗ್ತಾಯಿದೆ. ಎಲ್ಲಿ ನೋಡಿದ್ರು ಪರಿಸರನ ನಾವು ನಾಶ ಮಾಡ್ತಾಯಿದ್ದೀವಿ. ಪರಿಸರನ ಸಂರಕ್ಷಣೆ ಮಾಡುವಂಥ ಕೆಲಸ ನಮ್ಮ ಸಂಸ್ಥೆ, ನಮ್ಮ ಸಂಘಟನೆ ಮಾಡ್ತಾ ಇದೆ. ತಾವೂ ಸಹ ಇದಕ್ಕೆ ಒಂದು ಪುಣ್ಯದ ಕೆಲಸಕ್ಕೆ ಕೈ ಜೋಡಿಸಿದರೆ ನಿಜವಾಗ್ಲೂ ಒಂದು ದೊಡ್ಡ ಒಂದು ಸಂದೇಶ, ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಂಥ ಒಂದು ಹೆಗ್ಗಳಿಕೆ ಮತ್ತು ಹೆಮ್ಮೆ ನಮಗಿರುತ್ತದೆ. ನಮ್ಮ ಜೊತೆಯಲ್ಲಿ ನಿಮ್ಮ ಸಹಕಾರದೊಂದಿಗೆ, ನಿಮ್ಮ ಜೊತೆಯಲ್ಲಿ ನಮ್ಮ ಸಹಯೋಗದೊಂದಿಗೆ ಈ ಪುಣ್ಯದ ಕೆಲಸವನ್ನು, ಗಿಡ ನೆಡುವ ಕಾರ್ಯಕ್ರಮವನ್ನು ಮತ್ತು ಸೀಡ್ ಬಾಲ್ ಮಾಡುವ ಮುಖಾಂತರ ನಾವು ಈ ಕೆಲಸನ ಮಾಡ್ಕೊಡ್ತಾ ಇದ್ದೀವಿ. ನಮಗೆ ಸಾಕಷ್ಟು ಒಂದು ಬೀಜದ ಕೊರತೆ ಇದೆ. ಅದನ್ನು ಯಾರೋ ದಾನಿಗಳು ಮಾಡಿಕೊಟ್ರೆ ಒಳ್ಳೆಯದು. ಆಮೇಲೆ ಜೀವಾಮೃತ ಮಾಡೋದಕ್ಕೆ ಬೆಲ್ಲದ ಅವಶ್ಯಕತೆ ಇದೆ. ಹಾಗೆ ಡ್ರಮ್ಗಳು, ಕೆಲವೊಂದು ಪಿಕಾಸಿ, ಅರೆಕೋಲು ಈ ಥರದವು ಸಹ ಅತ್ಯವಶ್ಯಕತೆ ಇದೆ ನಮ್ಮ ಸಂಸ್ಥೆಗೆ. ಯಾರಾದರೂ ದಾನಿಗಳು ಸಹ ನೀವು ಏನಾದರೂ ದಾನಿ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಕಚೇರಿಗೆ ತಂದು ತಲುಪಿಸ್ಬೋದು. ಅದನ್ನು ನಾವು ವಿಡಿಯೋ ಮೇಲ್ಭಾಗದಲ್ಲಿ ನಾವು ನಮೂದಿಸಿರ್ತೀವಿ, ಮೊಬೈಲ್ ದೂರವಾಣಿ ಸಂಖ್ಯೆನ. ಆ ದೂರವಾಣಿ ಸಂಖ್ಯೆಗೆ ತಾವು ಸಹ ಕರೆ ಮಾಡಿ ನಮಗೆ ಸಹಾಯ ಹಸ್ತ ಏನಾದರೂ ನೀಡೋಂಗಿದೆ ಆ ನಂಬರ್ ದೂರವಾಣಿಗೆ ತಾವು ಇದು ಮಾಡ್ಬೋದು. ಹಾಗೆ ದಾನಿಗಳು ಸುಮಾರು ಸಲ ಶಾಲಾ ಕಾಲೇಜುಗಳಿಗೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಅಂದಾಗ ಪುಣ್ಯಾತ್ಮರು ಡೈರಿ ಡೇ ಎಂಬ ಮಾಲೀಕರು ನಮ್ಮನ್ನು ಅವರ ಕಚೇರಿಗೆ ಕರೆದು ಒಂದು 500 ಪುಸ್ತಕಗಳನ್ನು, 200 ಪೇಜಿನ ಪುಸ್ತಕಗಳನ್ನು ಶಾಲಾ ಮಕ್ಕಳಿಗೆ ಕೊಡಿ, ನಮ್ಮ ಕಂಪ್ನಿಯಿಂದ ಅವರು ಸಹ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅವರು ಸಹ ಮುಂದೊಂದು ದಿವಸ ದೊಡ್ಡ ಮಟ್ಟದಲ್ಲಿ ಕೈ ಜೋಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮಗೆ ಇಂಥ ಕಂಪ್ನಿಗಳ ಕಾರ್ಖಾನೆ ಮಾಲೀಕರು ನಮ್ಮ ಜೊತೆ ಕೈ ಜೋಡಿಸೋದು ನಮಗೆ ಇನ್ನೂ ಒಂದು ತುಂಬ ಖುಷಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಕೆಲಸ ಮಾಡಬೇಕು ಅಂತ ನಾವು ಕೈ ಜೋಡಿಸಿದ್ದೀವಿ. ತಮ್ಮ ಸಹಕಾರ ಅತ್ಯಗತ್ಯ. ತಾವು ಸಹ ಕೈ ಜೋಡಿಸಬೇಕು ಅಂತೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಾನು ನಿಮ್ಮ ಅರೇಬೊಮ್ಮನಹಳ್ಳಿ ಉಮೇಶ್, ಪರಿಸರ ಪ್ರೇಮಿ.